ಗುರು ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅಭಿಲಾಗ್ಸ್. ಟಿ ಟಿ ಗಾಡಿಗಳು ಚಚ್ತಾರೆ ಅವಾಗ ನೀ ಫಸ್ಟ್ ನಾನು ಫಸ್ಟ್ ಅಂದ್ಕೊಂಡು ನೋಡಿ. ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿಬಿಟ್ಟಿದ್ದಾರೆ. ತಿಮ್ಮಣ್ಣ ಎಲ್ಲ ರೆಡಿಗಿರಿ. ರಾತ್ರಿ ಒಂಥರ ಇದ್ರು, ಇವಾಗ ಒಂಥರ ಇದ್ದಾರೆ. ಇವರು ನಮ್ಮ ಸುರೇಶ್ ಭಾಯ್, ಇವರು ನಮ್ಮ ಅನಿಲ್ ಅಂತ. ರಾತ್ರಿ ಎಲ್ಲ ಡಿಂಗ್ ಆಗಿದ್ದ, ಇವಾಗ ORS ಕುಡಿದು ಸ್ಟಡಿ ಆಗಿದ್ದಾರೆ. ORS ಪ್ಯಾಕೆಟ್ ಗ್ಲಾಸಲ್ಲಿ ಸ್ವಲ್ಪ ಹಾಕೊಂಡು ನೀರು ಹಾಕೊಂಡು ಇವಾಗ ಸ್ಟಡಿ ಆಗಿದ್ದಾರೆ. ಎಲ್ಲ ಉಚ್ಕೊಂತಿದ್ದಾರೆ ಈಗ. ಬಿಸಿ ಫೋಟೋಶೂಟ್ ಇವಾಗ ಸ್ಟಾರ್ಟ್ ಮಾಡ್ತಾರೆ ಈಗ. ನಮ್ಮ ಟ್ರಿಪ್ ಅಲ್ಲಿ ಮೋಸ್ಟ್ ಹ್ಯಾಂಡ್ಸಮ್ ಹೀರೋ ಇವರು ನೋಡ್ರಿ. ಅದ್ ಈ ಸೈಡ್ ಬನ್ನಿ, ಇಲ್ಲಿ ಕಾಣಿಸ್ಲಿ. ಅಲ್ಲಲ್ಲ ಅಲ್ಲಲ್ಲ, ಈ ನೋಡಿ ಕಲರ್ ನೋಡಿ ನೋಡಿ, ಸ್ವಲ್ಪ ಹೀರೋ ಇದ್ದಂಗಿದ್ದಾರೆ. ಕಲರ್ ಹಾಕ್ಸಿಲ್ಲ, ಬಟ್ ಆದರೂ ಅದು ನ್ಯಾಚುರಲ್ ಕಲರ್ ಬಂದಿದೆ. ನ್ಯಾಚುರಲ್ ಕಲರ್. ಹುಡುಗಿಯರು ಇದಕ್ಕೆ ನೋಡಿ ಫಿದಾಗೋಗ್ಬೇಕು. ತೋರಿಸ್ತೀನಿ ಮೇಲೆಗಡೆ ಹೆಂಗಿರುತ್ತೆ ಕ್ಲೈಮೇಟು. ಒಂದು ಅಪ್ಡೇಟ್ ಕೊಡ್ತೀನಿ. ಏನಿದ್ರೆ ಅದೇ ವಿಡಿಯೋ ಮಾಡೋ ಸರ್. ಏನಂತೀರ? ಜೀವನ ಏನಿಲ್ಲ ಗುರು, ಸುತ್ತು ಮಾಡು. ನೋಡಿ ಸ್ವರ್ಗ ಎಲ್ಲೈತೆ ಗೊತ್ತಾ? ಬನ್ನಿ ನೋಡಿ, ಬನ್ನಿ ಗುರು. ನೋಡಿ ಗುರು, ಫಾಗ್ಸ್ ಎಲ್ಲ ಈಗ ಕ್ಲಿಯರ್ ಆಗ್ತಿದೆ. ಮಸ್ತ್ ಇದೆ ಕ್ಲೈಮೇಟ್. ನಿಮ್ಮ ಅಭಿ ಚಾನಲ್ಗೆ ಟಿವಿ ರೈತ ತರ ಮಾತಾಡ್ಬೇಡ. ನ್ಯಾಚುರಲ್ ನಾವು ಚಿಕ್ಕಬಳ್ಳಾಪುರದವರು, ದೇವನಹಳ್ಳಿಯವರು, ಲೋಕಲ್ಲು ಸ್ಲ್ಯಾಂಗ್ ಐತೆ. ನಮ್ಮ ದೊಡ್ಡಬಳ್ಳಾಪುರ ಮತ್ತೆ ಹೊಸಕೋಟೆ ಇದೆಲ್ಲ ಒಂದು ಸೊಗಡು, ಒಂದು ಭಾಷೆ ಐತೆ, ಸ್ಲ್ಯಾಂಗ್. ನಕನ್ ಐತೆ. ನಮ್ದೆಲ್ಲ ಇದೊಂದು ಸ್ಲ್ಯಾಂಗು. ಬಾರ, ಹೋಗ, ತಿನ್ನ, ಯಾಕ, ಎಲ್ಕ, ಈ ಸೊಗಡು ನಾವು ಎಲ್ಲಿ ಬಿಟ್ಕೊಡ್ಬಾರ್ದು. ಉತ್ತರ ಕರ್ನಾಟಕ ಒಂದಿರುತ್ತೆ, ಬಟ್ ಡಿಫ್ರೆಂಟ್ ರೀಜನ್ ಒಂದೊಂದು ಭಾಷೆ ಇರ್ತೈತೆ. ನಮ್ಮ ಭಾಷೆ ನಾವೆಲ್ಲೂ ಬಿಟ್ಕೊಡ್ಬಾರ್ದು. ಬಟ್ TV9 ಅದು ಇದು ಅದರ್ ಚಾನಲ್ಸ್ ತರ ನಾವು ಅಷ್ಟೊಂದು ಪ್ಯೂರ್ ಕನ್ನಡ ಮಾತಾಡೋದ ನಮ್ಮ ಇಷ್ಟ, ನಮ್ಮ ಲೋಕಲ್ ಒಂಥರ ಇದೆಲ್ಲರಿಗೂ ತಿಳಿಯೋದಿಲ್ಲ. ನಮಗೋಸ್ಕರ ನಾವು ಮಾಡ್ಕೊಳೋ ವಿಡಿಯೋ ಇದು. ಕ್ಲೈಮೇಟ್ ಗುರು, ಇದು ಕ್ಲೈಮೇಟ್. क्या अभिनायक कैसे हो? मैं तो बहुत अच्छा है, एक्साइटेड. ಯಾಕಂದ್ರೆ ಕ್ಲೈಮೇಟು ಹಂಗಾಡ್ಸಿದೆ ನಾನು. क्या देखो भाई, क्या पाना था इधर? क्या था? क्या बोल क्या आता ಆಗುತ್ತೆ. ಒಳ್ಳೊಳ್ಳೆ ಸಾಂಗ್ ಹಾಕಿದಾರ. ಕೋತಿಗೆ ನಂಬಿ ಮನುಷ್ಯರಿಗೆಲ್ಲ ಗುರು ಎಷ್ಟು ಆರಾಮಾಗಿ ತಿಂತಾಯ್ತು ನೋಡಿ ಕೋತಿ. ಏನು ಪುಟ್ಟಾರಿ ಹೆಸರು? ಅಲ್ಲಲ್ಲಲ್ಲಲ್ಲಲ್ಲ, ಏನು ನೆಮ್ಮದಿ ಗುರು. ದೇವರನ್ನ ನಮಸ್ಕಾರ ಮಾಡ್ಕೊಂಡು ದರ್ಶನ ಮುಗಿಸ್ಕೊಂಡು. ಅಯ್ಯೋ ಏನು ಮಾಡಬೇಡಿ ಗುರು, ಏನು ಮಾಡಬೇಡ. ಕೇಳಿಸ್ಕೊಳ್ಳೋದ್ರಲ್ಲಿ ಸುಖ ಯಾವುದ್ರಲ್ಲಿಲ್ಲ. ಸ್ವಲ್ಪ ಈ ಕಡೆ. ಏನು ಚಿನ್ನ, ಹೆಂಗಿದ್ಯಾ? ನಾನು ನಿನ್ನ ಜೊತೆ ಬಂದ್ಬಿಟ್ಟಿದ್ದೀನಿ. ನಿನ್ನ ಥರ ಇದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ ನನಗೂ. ಇದ್ರ ಜೊತೆಗೆ ಫ್ರೆಂಡ್ಸ್ ಎಲ್ಲ ಬರ್ತೈತೆ, ನೋಡ್ತಾ ಇರ್ಬೋದು. ಎಲ್ಲರೂ ಕರ್ಕೊಂಬರ್ತೈತೆ. ನೋಡು ಗುರು, ಏನೈತೆ ನೋಡಿ. ಎಮ್ಮೆಗಳು ನೋಡಿದ್ರ, ಹಸುಗಳು ನೋಡಿದ್ರ, ಹೆಂಗೈತೆ ನೋಡಿತಾರ, ನೋಡ್ತಾ ಇರಿ ಹೆಂಗಿದೆ ಅಂತ. ಗುರು ಇವೆಲ್ಲ ನಾನು ಅಟ್ಯಾಕ್ ಮಾಡಕ್ಕೆ ಬರ್ತೈತೆ, ದಯವಿಟ್ಟು ಕಾಪಾಡ್ಬಿಡಿ. ನನ್ನ ಕೈಲಿ ಆಗ್ತಾ ಇಲ್ಲ ಗುರು. ಇದು ಮುದ್ದಾದ ಚೆಂದ ಇದೆ ನೋಡಿ. ಫ್ರೆಂಡ್ ನೋಡಿ ಎಷ್ಟೇ ಇದೆ ನೋಡಿ ಗುರು. ಇದು ಮಾತ್ರ ಕ್ರೇಜಿ ಇದು. ಆಲ್ರೆಡಿ ಮಳೆ ಸ್ಟಾರ್ಟ್ ಆಗಿದೆ, ಆಗ್ತಿಲ್ಲ. ಈಗ ಹೋಗ್ಬೇಕು. किधर से? हाँ, मैं हैदराबाद से आया हूँ. हाँ, तो यहाँ का जगह बहुत काफी अच्छा लगा है. अच्छा है ना जगह? मस्त है. ओके मस्त है. मैं हर किसी को मैं बोल रहा हूँ ना, हाँ जिंदगी में हाँ एक बार अपना फैमिली को लेके, अपना दोस्त को लेके, ओके ओके सबको लेके आइए. हाँ ये भाई से जुड़े रहो. ओके. और आपका कुछ चैनल नाम है क्या? हाँ अभिलाग्स. हाँ अभिलाग्स चैनल नाम. अभिलाग्स अभिलाग्स. अभी व्लॉग्स. हाँ ठीक है. हाँ तो ये भाई को सपोर्ट करो. हाँ बहुत अच्छा है.
थैंक यू। आपको आपका चैनल नाम? रोविंग सतपति मेरा नाम, चैनल का नाम। ओके ओके ಹಾಂ थैंक यू। ಓಕೆ ಇವರು ವ್ಲಾಗರ್ ಯೂಟ್ಯೂಬಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರಂತೆ ಹೇಳ್ತಿದ್ರು. ಬಟ್ ವೀಡಿಯೋಸ್ ನೋಡಿಲ್ಲ. ಬಟ್ ಅವಾಗೆ ಶೂಟ್ಸ್ ಎಲ್ಲ ತೊಗೊತಿದ್ರು, ಚೆನ್ನಾಗಿ ತೆಗಿತಿದ್ರು. ಬಟ್ ಅವ್ರ ಚಾನಲ್ ಹೋಗಿ ಒಂದ್ಸಲ ವಿಸಿಟ್ ಮಾಡಿ. ಅಲ್ಲ ಇವರು ಹೈದ್ರಾಬಾದ್ ಅಂತ ನಂಗೆ ಗೊತ್ತಿರಲಿಲ್ಲ, ಹಿಂದಿಯಲ್ಲಿ ಮಾತಾಡ್ತಾ ಇದ್ವಿ, ಸಾರಿ. ಬಟ್ ತೆಲುಗು ಬರುತ್ತೆ ಇವರಿಗೆಲ್ಲ, ನಂಗೆ ಗೊತ್ತಿರಲಿಲ್ಲ. ಜಸ್ಟ್ ಹಿಂಗೆ ಮಾತಾಡ್ತಾ ಇದ್ರೆ ಅವ್ರದ್ದು ಬ್ರದರ್ ಜೊತೆ ನಂಗೆ ಈಗ ಅರ್ಥ ಆಯಿತು. लेकिन इन भाई को जरूर सपोर्ट करो और वीडियो को इतना ज़्यादा शेयर करो, सब्सक्राइब करो बेटे को, बहुत अच्छा है। ಥ್ಯಾಂಕ್ ಯು. ವೆಹಿಕಲ್ 4 ವೀಲರ್ ವೆಹಿಕಲ್ ಅವರು ಹೋಗೋದಕ್ಕೆ 200 ರೂಪಾಯಿ ಆಗುತ್ತೆ, ಬರೋದಕ್ಕೆ 200 ರೂಪಾಯಿ ಆಗುತ್ತೆ ಅಂದರು. ಬಟ್ ಕಾಸು ಬೇಕಾ ನೋಡ್ಕೊಂಡು ನಾವು ಹೋಗ್ತಿಲ್ಲ. ಜಸ್ಟ್ ಹತ್ಕೊಂಡು ಹೋದ್ರೆ ಒಂದು ಫೀಲ್ ಬರುತ್ತೆ ಅಂತ ನಾವೀಗ ನಡ್ಕೊಂಡು ಹೋಗ್ತಾ ಇದ್ರಿ. ಈಗ ಫಾಗೆಲ್ಲ ಸ್ವಲ್ಪ ಕ್ಲಿಯರ್ ಆಗಿದೆ, ನೋಡೋದಕ್ಕೆಲ್ಲ ಚೆನ್ನಾಗಿದೆ, ನೋಡ್ತಾ ಇರ್ಬೋದು ನೀವು. ಇದು ಮುಳ್ಳಂಗಿರಿ ಪೀಕ್ ಬಂದು 6330 ಫೀಟ್ ಏನಿದೆ. ಮತ್ತು 1990 ಮೀಟ್ರ್ ಏನಿದೆ ಹೈಟ್ ಬಂದು. ನಾವು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ದೀರಿ. ಓಡ್ತಾ ಇದ್ದೀನಿ, ಓಡೋದೇ ಬಾಕಿ ಐತೆ. ವಾವ್ ವಾವ್ ವಾವ್, ಒಂದೊಂದು ನಿಮಿಷ ಕೂಡ ತುಂಬ ಏನೋ ಇಷ್ಟ ಆಗ್ತಿದೆ ನನಗೆ. I forgot the speaker. What you forgot? Speaker. You forgot the speaker? I am also forgot the mic. ಕಾರಲ್ಲಿ ಹೋಗ್ತಿರಲ್ಲ ಅಲ್ಲ ಏನು ಫೋನ್ ಇದು? ಮಮ್ಮಿ ಇದು ಉಳ್ಕಲ್ ತೆಗಿತಾರನು ಇದೇ ಕಾಯಿಲೆ. ಹೌದಾ? ಉಳ್ಕಲ್ಲು ಇದೇ ತೆಗಿತಾರೆ ಯಾರಿಗಾನ ಇದೆಯಾ? ಅಲ್ಲ ಹಾಂ ಇರ್ಬೋದು, ಸುಮಾರು ಚೆನ್ನಾಗಿದೆ. ಏ ನಮ್ಮ ವಂಶ ಪರಂಪರೆ ತೆಗಿತೀರಲ್ಲ ಇದರಲ್ಲಿ ಅಲ್ಲಲ್ಲೇ ಉಳ್ಕಲ್ಲಿರೋದು ಇದು ಹಾಕಿ ಏನೋ ತೆಗಿತಾರಂತೆ. ಇದು ಯಾವ ಥರ ಯೂಸ್ ಮಾಡ್ತಾರೆ ನನಗೂ ಗೊತ್ತಿಲ್ಲ. ಬಟ್ ಅನ್ನಾಗ ಒಂದು ಸಲ ಕೇಳ್ತೀನಿ. ನೋಡಿ ಈ ಗಿಡದಲ್ಲಿ ಸಿಕ್ಕಿದೆ ನೋಡಿ, ಹಿಂಗಿದೆ ಹೊರಗಡೆ. ಇದಕ್ಕಿಂತ ವ್ಯೂ ಬೇಕಾದ್ರು ಎಲ್ಲ ಸಿಗುತ್ತೆ ನಿಂಗೆ. ಇದಕ್ಕಿಂತ ವ್ಯೂ ಏನಿದೆ ಗೊತ್ತಾ? ಕ್ರೇಜಿ ಇದು. ಅವರಡಿನ ಟ್ರೆಕ್ಕಿಂಗ್ ಮಾಡ್ಕೊಂಡು ಬರ್ತಾನೆ ಇದ್ದಾರೆ ಅವರು. ಟ್ರೆಕ್ಕಿಂಗ್ ಮಾಡೋ ಟೈಮಲ್ಲಿ ಎಲ್ಲಿ ಸಿಕ್ಕರಲ್ಲಿ ಫೋಟೋಶೂಟ್ ಮಾಡ್ತಿದ್ದಾರೆ. ಆ ಬಿಸಿಲಿಗೆ, ಆ ಮೋಡಗೆ, ಆ ನೇಚರು ಇಲ್ಲಿ ಬಂದರೆ ಕಲ್ದೋಗ್ತೀರಾ ಗುರು, ಕಲ್ದೋಗ್ತೀರಾ. ಆ ಥರ ನೇಚರ್ ಇದೆ ಇಲ್ಲಿ. ನಿಮಗೆ ಬೇರೆ ಕಡೆ ಸಿಗುತ್ತಿಲ್ಲ, ಗೊತ್ತಿಲ್ಲ. ಬಾ ಯಾವ ಕ್ಲೈಮೇಟ್ ಗುರು ಇದು, ಯಾವ ಕ್ಲೈಮೇಟು ನೋಡಿ ಗುರು. ಆ ಬಿಸಿಲಿಗೆ, ಆ ಮೋಡಗೆ ಮತ್ತೆ ಹೇಳ್ಬೇಕಂತ ಅನಿಸ್ತಾನೆ ಇರುತ್ತೆ. ಆ ಥರ ಕ್ಲೈಮೇಟ್ ಐತೆ. ವಾವ್ ಅದ್ಯಾಕೆ ನೀವು ಉಲ್ಟಾ ನಡೀತಾ ಇದ್ದೀರಾ? 200 ರೂಪಾಯಿ ಕೊಟ್ಟು ಕ್ಯಾಲರೀಸ್ ಬರ್ನ್ ಮಾಡೋಕ್ಕಾಗಲ್ಲ. ಹೌದಾ? ಅದಕ್ಕೆ ಸ್ವಲ್ಪ ರಿವರ್ಸ್ ವಾಕಿಂಗ್ ಮಾಡ್ತಾ ಇದ್ದೀರಾ ಹಿಂಗೆ? ಎಲ್ಲರೂ ನೋಡಿದ್ದೀರಾ ರಿವರ್ಸ್ ವಾಕಿಂಗ್ ಮಾಡೋದು? ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡ್ತಿದ್ದಾರೆ. ಪಾಪ ಅಣ್ಣಗೆ ಅವಾಗಿಂದ ತುಳಿದಾಗ್ತಾ ಇದ್ದೀನಿ. ಅಣ್ಣ ಹೆಂಗಿದೆ ಟ್ರೆಕ್ಕಿಂಗ್? ಯಾನ ಮೈಕ್ ತರೋದು ಮರ್ತೋಗ್ಬಿಟ್ಟಿದ್ದೀರ, ಆದರೂ ಫೋನಲ್ಲೇ ಮಾಡ್ಕೊಂಡು ಹೋಗ್ತಾ ಇದ್ದೀರಿ. ನೋಡೋಣ ಮುಂದಾಗೆ. ಶಾಲು ಇದೇ ನಂಗೆ ಜಾಸ್ತಿ ಭಾರ ಅನಿಸ್ತೈತೆ. ಇದೇ ಒಂದೆರಡು ಕೆ ಜಿ ಹಂಗೈತೆ, ಹಂಗೆ ಅನಿಸಿದೆ ನನಗೆ ಫೀಲಿಂಗು. ಬಟ್ ಕ್ಲೈಮೇಟ್ ನೋಡ್ತಿದ್ರೆ ಅದೇ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋಗ್ಬಿಡ್ತಿದೆ. ಅದೆಲ್ಲ ಮೂರ್ತಿ ನಿಜ, ಖಂಡಿತವಾಗ್ಲು ಆ ಕ್ಲೈಮೇಟ್ ನೋಡ್ತಿದ್ರೆ ಎಲ್ಲ ಹೊರ್ತೋಗ್ತಾ ಇದ್ದೀನಿ. ಆ ಥರ ಏನೋ ಯೂಟ್ಯೂಬಲ್ಲಿ ಏನೋ ಪುಂಗ್ಬೇಕು ಅಂತಿಲ್ಲ, ಇದೇನಾ? ಏನು ಪುಂಗೋದಿಲ್ಲ, ರಿಯಾಲಿಟಿ ಏನಿದೆ ಅದೇ ಮಾತಾಡೋದು. ಆ್ಯಕ್ಚುಲಿ ನನ್ನ ಹತ್ರ ಮೈಕ್ ಇಲ್ಲ, ತೊಗೊಬೇಕು. ಬಟ್ ತಗೊಳಪ್ಪ, ಆ ಹುಡುಗಿರ್ ಖರ್ಚು ಮಾಡೋದನ್ನ ಮೈಕ್ ತಗೋ. ಹಂಗೆಲ್ಲ ತಗೊಳ್ಳೋದು ಹುಡುಗಿರಿಗೆ ಸ್ಪೆಂಡ್ ಮಾಡೋ ಬದಲು ಫೋನಿಗೆ ಸ್ಪೆಂಡ್ ಮಾಡು. ಅಲ್ಲ ಈಗ ತಗೊಬೇಕು. ಅದು ಅಲ್ಲಲ್ಲ, 2 ವೀಲರಲ್ಲಿ ರೈಡ್ ಹೋಗೋದು, ಹೋಗೋದು, ಅದೆಲ್ಲ ನಮ್ಮ ಹತ್ರ ಇಲ್ಲ. ನಾವೆಲ್ಲ ತಿನ್ಸೋದು ಇಲ್ಲ ನಾವೆಲ್ಲ ಹಂಗೆ ಮಾಡಲ್ಲ. ತಿನ್ನೋದು, ಅವ್ರೇನು ಹೇಳ್ತಾರೆ ಅದೆಲ್ಲ ಸಿಲ್ಲ, ನಮಗ್ ಹೋಗ್ಬೇಡಿ, ನಾವು ಆ ಥರ ಎಲ್ಲ ಮಾಡಕ್ ಹೋಗಲ್ಲ. ಪಾರ್ಕ್ ಕರ್ಕೊಂಡು ಹೋಗಿ ಎಣ್ಣೆ ಕುಡಿಯೋದು ಮುಂದೆ ನಿಮಗೆ ಇದೆಲ್ಲ ಮಾಡಬೇಡಿ ಮಾಡಬೇಡಿ ಅಷ್ಟೇ. ಬನ್ನಿ, ತುಂಬಾ
ಪ್ಲೇಟ್ ಚೇಂಜ್ ಮಾಡ್ತಾ ಇರ್ತಾರೆ. ನಾನು ಮೈಕ್ ತೊಗೋಬೇಕಂದ್ರೆ ನೀವು ನನ್ನ ವೀಡಿಯೋಸ್ ಎಲ್ಲ ಇಷ್ಟವಾಗಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನೀವು ನನ್ನ ಇಷ್ಟಪಟ್ಟು ವೀಡಿಯೋಸ್ ನೋಡ್ತೀರಾ. ಮಾನಿಟೈಸೇಷನ್ ಆದಮೇಲೆ ಖಂಡಿತವಾಗ್ಲೂ ನಾನು ಮೈಕ್ ತೊಗೊತೀನಿ, ಅದು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಮಾತ್ರ. ವಾವ್ ದಿನ ಸೂಪರ್ ಆಗಿದೆ. ಏನಿದೆ ನೋಡಿ, ಆ್ಯಕ್ಚುಲಿ ಎಲ್ಲ ಶೂಸ್ ಹಾಕ್ಕೊಂಡು ಟ್ರಕ್ ಮಾಡ್ತಿದ್ದಾರೆ, ನಾನು ಮಾತ್ರ ಚಪ್ಪಲಿ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಬಟ್ ನಾನು ಅದೇನು ಟ್ರಕ್ ಮಾಡೋಕ್ಕೆ ಹೋಗಲಿಲ್ಲ, ಇವರು ಟ್ರಕ್ ಮಾಡಿದ್ದಾರೆ. ಬಟ್ ನಾನು ಮಾತ್ರ ರೋಡಲ್ಲೇ ನಡ್ಕೊಂಡು ಹೋಗ್ತಾ ಇದ್ದೀನಿ, ಯಾಕಂದರೆ ಚಪ್ಪಲಿ ಹಾಕ್ಕೊಂಡು ಹತ್ತಕ್ಕಾಗಲ್ಲ. 3 ಗಂಟೆಗೆ ಬಂದ ದೇವ್ರ ಮನೆಗೆ ಅದೊಂದು ಇಲ್ಲಿಂದ ಒಂದು 40 ಕಿಲೋಮೀಟರ್ ಇದೆ ಅಂತ. ಚೆನ್ನಾಗಿದೆ. ಮೂಡಿಗೆರೆಯಿಂದ ಸ್ವಲ್ಪ ದೂರ. ಅದು ನೋಡೋಷ್ಟಲ್ಲ ಇದು ದೇವ್ರ ಮನೆ. ಅದು ಎಲ್ಲಿಂದ ಎಲ್ಲಿಗೆ ಹೋಗ್ಬೇಕು? ಅದು ಮೂಡಿಗೆರೆಯಿಂದ ಮೂಡಿಗೆರೆ ಹತ್ರ ಹೋದ್ರೆ ಸಾಕು, ಅವ್ರು ಹೇಳ್ತಾರೆ ದೇವ್ರ ಮನೆ. ಹಾಂ ಅಲ್ಲಿ ಬೋರ್ಡೆ ಇರುತ್ತೆ. ಹಾಂ ಅದಾದ್ಮೇಲೆ ಈ ಕಡೆ ಬೇಕಾದ್ರೆ ನಿಮಗೆ ಫಾಲ್ಸ್ಗಳಿದ್ದಾವೆ. ಕಲ್ಲಕ್ಕಿರಿ ಹತ್ರ ಹಾಂ ಜರಿ ಫಾಲ್ಸ್ ಇದೆ, ರಾಣಿಜರಿ ಅಂತ ಇದೆ. ಬಾಬು ಬುಡನ್ಗಿರಿಗೆ ಹೋದ್ರ ಒಣ್ಣಮ್ನಳ್ಳ ಎಲ್ಲ ಹೋಗ್ತಾರ. ಇದು ಹೊಗೆ ಹೆಂಗೆ ಬರುತ್ತೆ ಅಣ್ಣ ಇದು? ಅದೇ ಈಗ ಹೀಟ್ ಆಗುತ್ತೆ, ಯಾವ ಥರ? ಗಾಳಿ ಬರುತ್ತೆ, ಅಲ್ಲಿ ಗಾಳಿ ಉಳಿಯುತ್ತೆ. ಹೌದು, ಇಲ್ಲಿ ಫ್ಯಾನ್ ಇದೆ ನೋಡಿ ಇದಕ್ಕೆ. ಹಾಂ ಅದರಲ್ಲಿ ಗಾಳಿ ಸ್ಪ್ರೆಡ್ ಆಗಿ ಸೀದಾ ಬರುತ್ತೆ. ಓಕೆ, ಗಾಳಿ ಸ್ಪೀಡ್ ಆಗಿ ಸೀದಾ ಬರುತ್ತೆ. ಆಹಾಹಾಹಾ, ಏನು ಚಳಿ ಗುರು! ಈ ಚಳಿಯಲ್ಲಿ ಬಿಸಿ ಬಿಸಿ ತಿಂತಾ ಇದ್ರೆ ಅದ್ರ ಮಜಾನೇ ಬೇರೆ, ಇನ್ನೂ ತಿನ್ನಬೇಕಂತ ಅನಿಸ್ತಾ ಇರುತ್ತೆ. ನನ್ನ ಸಿಚುವೇಶನ್ ನೋಡ್ಬೋದು. ಈಗ ಫೈನಲಿ ನಾವು ಮುಳ್ಳಯ್ಯನಗಿರಿ ಪೀಕಿಗೆ ರೀಚ್ ಆಗಿದ್ದೀವಿ. ಆಮೇಲೆ ಡೀಟೇಲ್ಸ್ ಕೊಡ್ತಾರೆ ಏನಾಯ್ತು ಅಂತ. ಬ್ರೋ ಕೈ ಆಗ್ತಾ ಇಲ್ಲ. ಬ್ರೋ ಫಸ್ಟ್ ಯಾವಾಗ ಕಾಲಡ ಕುತ್ಕೊಂಡು ಬೆಚ್ಚಗೆ ಮಾಡ್ಕೋಣ ಅಂತ ಕಾಯ್ತಿದ್ದಾರೆ. ಗುರು ಮೇಲೆಗಡೆ ಹೋದ್ರಿ, ಬಟ್ ಅಂತ ನೋಡೋ ಕ್ಲೈಮೇಟ್ ಏನಿಲ್ಲ. ಮೇಲೆಗಡೆ ಫುಲ್ ಕವರಿಂಗ್ ಆಗಿತ್ತು, ಫಾಗೆಲ್ಲ ತುಂಬ್ಕೊಂಡಿತ್ತು. ಒಂದು ಸ್ಮಾಲ್ ಟೆಂಪಲ್ ಇತ್ತು, ಅದನ್ನೇ ತೋರಿಸಿ ಕವರಿಂಗ್ ಮಾಡಿದ್ದೀನಿ. ಫೋನ್ ಆಗಲಿಲ್ಲ, ಜಾಸ್ತಿ ಗಾಳಿ ಬರ್ತಾ ಇತ್ತು. ನಾನೇ ಬಿದ್ದೋಗಿದ್ದೀನಿ, ಆ ಥರ ಇತ್ತು ಸಿಚುವೇಶನು. ಆ ಸಿಚುವೇಶನ್ ಯಾಕೆ ಹೇಳ್ತೀರೋ, ನನ್ನ ಕಥೆನೇ ಬೇರೆ ಇತ್ತು. ನೀವೆಲ್ಲ ಯಾರ್ಯಾರು ಮುಳ್ಳಯ್ಯನಗಿರಿ ಪೀಕ್ ಹೋಗ್ತಿರೋ, ಅದು ಈ ಸೀಸನಲ್ಲಿ ದಯವಿಟ್ಟು ಹೋಗಲೇಬೇಡಿ, ಎಸ್ಪೆಷಲಿ ಫ್ಯಾಮಿಲಿ ಮೆಂಬರ್ಸ್.